HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇನ್ನು ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಮುತ್ಕೂರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಒಂದೇ ದಿವಸದಲ್ಲಿ ಸ್ಥಳೀಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಅವರು ನಡೆಸ್ಕೊಟ್ಟಿದ್ದಾರೆ. ಸೊ ಆ ಒಂದು ಸುದ್ದಿಯನ್ನು ಇವತ್ತು ನೋಡೋದಾದರೆ, ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಮುತ್ಕೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಕಪಿಲಮ್ಮ ಬಾವಿ ಕಲ್ಯಾಣಿ ಉದ್ಘಾಟನೆ, ಮಾರಮ್ಮ ದೇವಸ್ಥಾನದ ಕುಂಭಾಭಿಷೇಕ, ಯಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಅಂಬೇಡ್ಕರ್ ಕಾಲೋನಿಯಲ್ಲಿ ನಿರ್ಮಿಸಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮುಖ್ಯ ದ್ವಾರ ಬಾಗಿಲು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಸ್ಥಳೀಯ ಶಾಸಕರಾದ ಶರತ್ ಬಚ್ಚೇಗೌಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂತೋಷ್ ರವರು ಹಾಗೂ ಮುತ್ಕೂರು ಮುನಿರಾಜರವರು ಸೇರಿದಂತೆ ಇತರೆ ಗಣ್ಯರು ಉದ್ಘಾಟನೆಯನ್ನು ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಶರತ್ ಬಚ್ಚೇಗೌಡ ಮಾತನಾಡಿ, ಮುತ್ಕೂರು ಗ್ರಾಮದಲ್ಲಿ ಇಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಬಹಳ ದೊಡ್ಡ ಮಟ್ಟದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಾಗಿದ್ದು ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು. ಮುತ್ಕೂರು ಗ್ರಾಮದಲ್ಲಿರತಕ್ಕಂಥ ಬೇರೆ ಬೇರೆ ದೇವಾಲಯಗಳ ಅಭಿವೃದ್ಧಿ ಕಾಮಗಾರಿ, ವಿಶೇಷವಾಗಿ ಕಪಿಲಮ್ಮ ತಾಯಿಯ ಒಂದು ಏನು ಅಲ್ಲಿ ಕಲ್ಯಾಣಿ ಇತ್ತು, ಸುಮಾರು ದಿನಗಳಿಂದ ಹದಗೆಟ್ಟಿತ್ತು. ಅದನ್ನು ಇವತ್ತೆಲ್ಲ ಪೂರ್ತಿ ಜೀರ್ಣೋದ್ಧಾರ ಮಾಡಿ ಗ್ರಾಮಕ್ಕೆ ಲೋಕಾರ್ಪಣೆ ಮಾಡಿ ಒಂದು ಸುಸಜ್ಜಿತವಾದಂಥ ಕಲ್ಯಾಣಿನ ಇವತ್ತು ನಿರ್ಮಾಣ ಮಾಡಿದ್ದೀವಿ. ಅದರ ಅನಾವರಣ ಲೋಕಾರ್ಪಣೆಯನ್ನು ಇವತ್ತು ಮಾಡಿದ್ದೀವಿ. ಅದೇ ರೀತಿ ಗ್ರಾಮದಲ್ಲಿರ್ತಕ್ಕಂಥ ತಾಯಿಗಳ ದೇವಾಲಯಗಳು ಇವತ್ತು ನಾವು ಲೋಕಾರ್ಪಣೆ ಮಾಡಿ ಇವತ್ತು ಪೂಜೆ ಮಾಡಿ ಜನಕ್ಕೆ ಇವತ್ತು ಅರ್ಪಣೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಕಾಲನಿಯ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇತ್ತು ಮೊದಲು ಕಾಲನಿ ಒಳಗಡೆ. ಇವತ್ತು ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಆರ್ಚಿನ ಅನಾವರಣ ಕೂಡ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಬೆಳಕಿರಲಿ ಅಂಥೇಳಿ ಹೈಮಾಸ್ಟ್ ಲೈಟ್ನ ಉದ್ಘಾಟನೆ ಮಾಡಿ ಸುಮಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ವಿಶೇಷವಾಗಿ ನೋಡಿದಂಗೆ ನಮ್ಮ ಹನಗೊಂಡಳ್ಳಿ ಗ್ರಾಮ ಪಂಚಾಯಿತಿ, ವಿಶೇಷವಾಗಿ ಮುತ್ಕೂರು ಗ್ರಾಮದಲ್ಲಿ ಬಹುಶಃ ಗ್ರಾಮಕ್ಕೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳ ಕಾಮಗಾರಿಗಳನ್ನ ಇವತ್ತು ಮುಗಿಸಿದ್ದು. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗ್ರಾಮಕ್ಕೆ ಚರಂಡಿ ಆಗಿರ್ಬೋದು, ಮೋರಿ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಇವತ್ತು ನರೇಗಾ ಅಡಿಯಲ್ಲಿ ತಗೊಂಡು ಸುಮಾರು ಕೋಟ್ಯಾಂತರ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಇವತ್ತು ನರೇಗಾ ಅಡಿಯಲ್ಲಿ ನಾವು ಆಗಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ವಿಶೇಷವಾಗಿ ಈ ಭಾಗದಲ್ಲಿ ಮಾದರಿಯಾದಂಥ ಗ್ರಾಮಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ನಾವು ಮಾತಾಡ್ಕೊಂಡ್ವಿ. ಒಂದು ನಾವು ನಮ್ಮ ದೇವಾಲಯ ಆಗಿರ್ಬೋದು ಅಥವಾ ಒಂದು ನಮ್ಮ ಮುಸ್ಲಿಮರ ಪೂಜೆ ಮಾಡೋಂಥ ಇಲ್ಲಿ ನಮ್ಮ ಮಸ್ದಿ ಆಗಿರ್ಬೋದು, ಎರಡೂ ಕೂಡ ಅಕ್ಕಪಕ್ಕದಲ್ಲಿ ಯಾವುದೇ ಒಂದು ತೊಂದರೆ ಇರದೆ, ವಿವಾದ ಇರದೆ, ಅಣ್ಣ ತಮ್ಮಂದ್ರ ಥರ ಎತ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಒಳ್ಳೆ ವಾತಾವರಣ ಇರತಕ್ಕಂಥ ಗ್ರಾಮ. ಬರೀ ಮುತ್ಕೂರಲ್ಲ, ನಮ್ಮ ತಾಲೂಕಾದ್ಯಂತ ಈ ರೀತಿಯಾದಂಥ ವಾತಾವರಣ ಇದೆ. ಅಣ್ಣ ತಮ್ಮಂದ್ರ ಥರ ನಾವು ಮಸೀದಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಕ್ಕಪಕ್ಕದಲ್ಲೇ ಇದ್ಕೊಂಡು ಯಾವುದೇ ವ್ಯಾಜ್ಯಗಳಿಲ್ಲದೆ ನಾವು ಇಟ್ಕೊಂಡು ಬರ್ತಾ ಇದ್ದೀವಿ. ಈ ರೀತಿಯಾದಂಥ ಸಾಮರಸ್ಯ, ಈ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳು ತಾಲೂಕಾದ್ಯಂತ ನಡೀತಾ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರೆಲ್ಲರಿಗೂ ಕೂಡ
ಶುಭ ಕೋರ್ತೀನಿ ಈ ಸಂದರ್ಭದಲ್ಲಿ. ಬಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಅವರು ಮಾತನಾಡಿ, ಇವತ್ತಿನ ದಿನ ನಮ್ಮ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇದ್ದು, ಮಾರಮ್ಮ ದೇವಸ್ಥಾನದ ಕುಂಭಾಭಿಷೇಕ, ಯಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರ, ಐಮಾಸ್ ಉದ್ಘಾಟನೆ, ಕಲ್ಯಾಣಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಾಗಿದ್ದು, ಈ ದೇವಸ್ಥಾನಗಳ ಕಾರ್ಯಕ್ಕೆ ಸಹಾಯ ನೀಡಿದ ಎಲ್ಲಾ ದಾನಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಇವತ್ತಿನ ದಿನ ಮುತ್ಕೂರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ. ಬಹಳಷ್ಟು ಜನ ದಾನಿಗಳ ಸಹಾಯದಿಂದ, ಬಹಳಷ್ಟು ಗ್ರಾಮಸ್ಥರ ಸಹಾಯಗಳಿಂದ ಕಟ್ಟಿರ್ತಕ್ಕಂಥ ಮಾರಮ್ಮ ತಾಯಿ ದೇವಸ್ಥಾನ ಮತ್ತು ಯಲ್ಲಮ್ಮ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಹಾಗೆ NREG ಅಡಿನಲ್ಲಿ ಒಂದು ಈ ಹಿಂದೆ ಇದ್ದಂಥ ಕಪಿಲಮ್ಮನ ಬಾವಿಯ ಕಲ್ಯಾಣಿನ ದುರಸ್ತಿ ಮಾಡಿ ಇವತ್ತು ಕಪಿಲಮ್ಮನ ಬಾವಿ ಕಲ್ಯಾಣಿನ ಒಂದು ಜೀರ್ಣೋದ್ಧಾರ, ಇವತ್ತು ಪ್ರತಿಷ್ಠಾಪನೆ. ಹಾಗೆ BR ಅಂಬೇಡ್ಕರ್ ಅವರ ಒಂದು ಆರ್ಚ್ ಒಂದು ಉದ್ಘಾಟನೆ ಮಾಡಿದ್ದೀವಿ, ದ್ವಾರನ ಉದ್ಘಾಟನೆ ಮಾಡಿದ್ದೀವಿ. ಹಾಗಾಗಿ ಒಂದು ಈ ಭಾಗದಲ್ಲಿ ಮುತ್ಕೂರು ಗ್ರಾಮದ ಒಂದು ಕುಂಬಾರಕೋಟೆ ಅನ್ನೋ ಒಂದು ಭಾಗದಲ್ಲಿ ಸ್ವಲ್ಪ ಕತ್ಲಿದ್ದರಿಂದ ಅಲ್ಲೊಂದು ಬೆಳಕಿರಲಿ ಅಂತ ಒಂದು ಐಮಾಸ್ಕ್ನ ಒಂದು ಉದ್ಘಾಟನೆ ಮಾಡಿದ್ದೀವಿ. ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಗ್ರಾಮದ ಅಭಿವೃದ್ಧಿ ಎಲ್ಲ ದಾನಿಗಳು, ಗ್ರಾಮಸ್ಥರು, ಹೊರಗಡೆಯಿಂದ ಮಾಡಿರ್ತಕ್ಕಂಥ ದಾನಿಗಳು ಎಲ್ಲರ ಸಹಕಾರದಿಂದ ಇವತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಳಿಕ ಮುತ್ಕೂರು ಮುನಿರಾಜು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೂ ಮುಖಂಡರು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕಾರ ನೀಡಿದ ಎಲ್ಲಾ ಮುಖಂಡರಿಗೂ ಸಾರ್ವಜನಿಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನಮ್ಮ ಹನಗೊಂಡಳ್ಳಿ ಹೋಬಳಿಯಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಮತ್ತು ಹೋಬಳಿಯ ಎಲ್ಲ ಮುಖಂಡರುಗಳು ಈ ದಿನ ಹನಗೊಂಡಳ್ಳಿ ಹೋಬಳಿಯಲ್ಲಿ ಪ್ರವಾಸ ಕೈಗೊಂಡು ಮೊದಲನೇದಾಗಿ ಮುತ್ಕೂರಿನಲ್ಲಿ ಏನು ಕಲ್ಯಾಣಿ ಅಂತ ಹೇಳ್ತೀವಿ, ಆ ಕಲ್ಯಾಣಿಯನ್ನು ಶಾಸಕರು ಮತ್ತು ಮುಖಂಡರುಗಳು ಉದ್ಘಾಟನೆ ಮಾಡಿರ್ತಾರೆ. ತದನಂತರದಲ್ಲಿ ಗ್ರಾಮ ದೇವತೆಯಾದಂಥ ಮಾರಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕವನ್ನು ಈಡೇರಿಸಿರ್ತಾರೆ. ಹಾಗೆ ನಮ್ಮ SC ಕಾಲೋನಿಯಲ್ಲಿ, ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಮುತ್ಕೂರು ಗ್ರಾಮದಲ್ಲಿ ಅದ್ಧೂರಿಯಾಗಿ ಆದಂಥ ಯಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕವನ್ನು ಅದ್ಧೂರಿಯಾಗಿ ಸಹಕಾರ ನೀಡಿ ಅವರು ಸಹಾಯ ಮಾಡಿ, ಧನ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹೋಬಳಿ ಮುಖಂಡರ ಮುಖಾಂತರವಾಗಿ ಯಶಸ್ವಿಗೊಳಿಸಿ, ಮತ್ತು ಅರ್ಜನ ಕಾಲೋನಿಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಅಂಬೇಡ್ಕರ ದ್ವಾರ, ಮುಖ್ಯ ದ್ವಾರವನ್ನು ಉದ್ಘಾಟನೆ ಮಾಡಿ, ತದನಂತರದಲ್ಲಿ ನಮ್ಮ ಮುತ್ಸಂದ್ರ ಮತ್ತು ಬೆಳಕೆರೆ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಒಂದು ಐಮಾಸ್ಕ್ ಲೈಟನ್ನು ಉದ್ಘಾಟನೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಮಾಡಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಅವರು ಎಲ್ಲ ಕಾರ್ಯಕ್ರಮಗಳನ್ನ ಚೆನ್ನಾಗಿ ನಡೆಸ್ಕೊಟ್ಟಿರ್ತಾರೆ. ಅವ್ರಿಗೂ ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು PDOಗಳು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಡೈರೆಕ್ಟರ್ಗಳು ಅಂದರೆ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಹಾಜರಿದ್ದು, ಅವರು ಬಂದಂಥ ಸಮಯದಲ್ಲಿ ಎಲ್ಲರೂ ಹಾಜಿದ್ದು ಅವರನ್ನು ಕಾರ್ಯಕ್ರಮ ಮಾಡೋದಕ್ಕೆ ಯಶಸ್ವಿಗೊಳಿಸುತ್ತಾರೆ. ಅವ್ರಿಗೂ ಮತ್ತು ನಮ್ಮೂರಿನ ಗ್ರಾಮಸ್ಥರಿಗೂ ಮತ್ತು ಹೋಬಳಿಯ ಗ್ರಾಮಸ್ಥರಿಗೂ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಬೆಸ್ಕಾಂ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ತಾವೇನಿದ್ದೀರಿ ಪ್ರಚಾರ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಇವತ್ತು ಏನಿದೆ ನಮ್ಮ ಮಾರಮ್ಮ ತಾಯಿ ಆಗಲಿ, ನಮ್ಮ ಯಲ್ಲಮ್ಮ ದೇವಸ್ಥಾನ ಮತ್ತು ಆರ್ಚ್, ಆಮೇಲೆ ಕಪಿಲಮ್ಮ ಬಾವಿಯ ಒಂದು ಇದು ಜೀರ್ಣೋದ್ಧಾರ, ಇವೆಲ್ಲ ಅಭಿವೃದ್ಧಿ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗ್ತದೆ. ನಾವು ಮಾರಮ್ಮ ದೇವಸ್ಥಾನ ಮೊದಲು ನಾವು ಸ್ಟಾರ್ಟ್ ಮಾಡಿದಾಗ ಕೆಲವೇ ಜನ ಇದ್ವಿ. ಅದ್ರ ಜೊತೆಗೆ ನಮ್ಮ ಕೃಷ್ಣಣ್ಣವರಾಗಲಿ, ನಮ್ಮ ಶ್ರೀನಿವಾಸ್ ಆಗಲಿ, ಆಮೇಲೆ ಗೋಪಾಲ್ ರೆಡ್ಡಿ, ಆಮೇಲೆ ಶೇಖರ್ ಅಣ್ಣವರು, ಆಮೇಲೆ ಗೋವಿಂದಪ್ಪನವರು, ಇವರೆಲ್ಲ ನಿಂತು ನಾವು ಮಾಡ್ತಾ ಇರುವಾಗ ನಮ್ಮ ಸ್ವಂತವರು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಬಂದು ನಮ್ಮ ಕೈ ಕೊಡ್ತೀವಿ, ನಿಮಗೆ ಸಹಾಯ ಮಾಡ್ತೀವಿ ಅಂತ ಹಿಂದೆ ನಿಂತ್ಕೊಂಡು ಬೆನ್ನೆಲುಬಾಗಿ ನಮ್ಮ ದೇವಸ್ಥಾನಗಳಾಗಲಿ, ಊರ ಅಭಿವೃದ್ಧಿಗಾಗಿ ಎಲ್ಲ ಡೆವಲಪ್ಮೆಂಟ್ಗೆ ಸಹಾಯ ಮಾಡಿದ್ರು. ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಹಳ್ಳಿಯಲ್ಲಿ ತುಂಬ ಸಂತೋಷ ಆಗ್ತದೆ ನಮಗೆ. ಈ ಹಳ್ಳಿ ಬಂದು ಯಾರು ನೋಡಿದ ತಕ್ಷಣ ಮುತ್ಕೂರು ಗ್ರಾಮ ಯಾವ ಥರ ಮಾದರಿ ಥರ, ಮೊದಲು ಮುತ್ಯಾಲಪೇಟೆ ಅಂತ ಹೆಸರಿತ್ತು, ಆ ಮುತ್ಯಾಲಪೇಟೆಗೆ ಮತ್ತೆ ಹೆಸರು ಬರ್ತಾಯಿದೆ ಅಂತ ನಮಗೆ ಇದು ನೆನಪಾಗ್ತಾ ಇದೆ. ಇದು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭಾರತ್, ಕರ್ನಾಟಕ ಮಾತಾ ಕಿ ಜೈ. ಈ ಸಂದರ್ಭದಲ್ಲಿ ಮುಖಂಡರಾದ ಬೋಧನ ಹೊಸಹಳ್ಳಿ ಪ್ರಕಾಶ್, ಬಾಬುರೆಡ್ಡಿ, PDO ರವಿಚಂದ್ರ, ಕೊರಳೂರು KC ಸುರೇಶ್, ವಕೀಲರಾದ ಮುತ್ಕೂರು ಶ್ರೀಧರ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ದೇವನಗುಂದಿ, DC ಲಕ್ಷ್ಮಮ್ಮ, ಪಂಚಾಯಿತಿ ಉಪಾಧ್ಯಕ್ಷ ರೋಮಿಯಾ ತರ್ಮೂಫ್, ಮುಖಂಡ ಅನ್ಸರ್ ಪಾಷಾ, ರಾಜ್ಕುಮಾರ್ ಸೇರಿದಂತೆ ಇತರೆ ಮುಖಂಡರು ಇದ್ದರು.